ಶ್ರೀರಾಮ ಯುವಕ ಸಂಘದ ವತಿಯಿಂದ ಇವತ್ತು ನಯನಾಡು ಪರಿಸರದ ಸುತ್ತಮುತ್ತಲಿನ ಮಾರ್ಗದ ಬದಿ ಇರತಕ್ಕಂತಹ ಹುಲ್ಲು ಪೊದೆ ಗಿಡಗಳನ್ನೆಲ್ಲ ಸ್ವಚ್ಛಗೊಳಿಸುವಂಥ ಕಾರ್ಯ ನಡೆಯಿತು. ಮಳೆಗಾಲದ ಈ ಸಮಯದಲ್ಲಿ ದಾರಿಯ ಇಕ್ಕೆಳೆಗಳಲ್ಲಿಯೂ ಕೂಡ ಬಹಳಷ್ಟು ದೊಡ್ಡದಾಗಿ ಹುಲ್ಲು ಗಿಡಗಂಟಿಗಳು ಬೆಳೆದಿದ್ದು, ಇದನ್ನು ಮನಗಂಡಂತಹ ಯುವಕ ಸಂಘದ ಸಮಾನ ಮನಸ್ಕ ಯುವಕರೆಲ್ಲರೂ ಸೇರಿಕೊಂಡು ಇವತ್ತು ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿದರು. ವಿಶೇಷವಾಗಿ ಕಟ್ಟಿಂಗ್ ಮಿಷಿನ್ನಲ್ಲಿ ನಮಗೆ ನಿತ್ಯಾನಂದ ಮಿತ್ತಬೆಟ್ಟು, ಅದೇ ರೀತಿ ವಿಶ್ವನಾಥ ಮಿತ್ತಬೆಟ್ಟು ಇವರು ಸಹಕರಿಸಿದರು. ಇವರ ಜೊತೆಗೆ ಯುವಕ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರುಗಳೆಲ್ಲ ಸೇರಿಕೊಂಡು ನಯನಾಡು ಪರಿಸರ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿದರು. ನಯನಾಡು ಶ್ರೀರಾಮ ಭಜನಾ ಮಂದಿರದಿಂದ ಆರಂಭಗೊಂಡಂತಹ ಈ ಸ್ವಚ್ಛಗೊಳಿಸುವಿಕೆಯ ಕಾರ್ಯ ನಯನಾಡು ಪೇಟೆಯನ್ನು ದಾಟಿ ಮುಂದಕ್ಕೆ ಅಂಜಾರು ತಿರುವಿನ ತನಕ ಒಟ್ಟು ರಸ್ತೆಯ ಇಕ್ಕೆಳೆಗಳನ್ನು ಸ್ವಚ್ಛಗೊಳಿಸಲಾಯಿತು. ಬಹಳಷ್ಟು ದಾರಿ ಹೋಕರಿಗೆ ಇಲ್ಲಿ ಬೆಳೆಯುತ್ತಿರತಕ್ಕಂತಹ ಹುಲ್ಲು ಅಥವಾ ಗಿಡಗಳಿಂದಾಗಿ ತೊಂದರೆ ಉಂಟಾಗ್ತಿತ್ತು. ಇದನ್ನು ಮನಗಂಡಂತಹ ಯುವಕ ಸಂಘವು ತನ್ನ ಸಮಾಜಮುಖಿ ಕಾರ್ಯವಾಗಿ ಇದನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಡೆಸಿಕೊಟ್ಟಿರುತ್ತದೆ. ಯುವಕ ಸಂಘದ ಸದೃಢ ಶಕ್ತಿಗೆ ಇದೊಂದು ಮಾದರಿ ಅಂತ ಹೇಳ್ಬೋದು. ಶ್ರೀರಾಮ ಯುವಕ ಸಂಘ ಕಳೆದ ಬಹಳಷ್ಟು ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜಮುಖಿ ಕಾರ್ಯಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಂದು ಯುವಕರ ಸಂಸ್ಥೆ. ಶ್ರೀರಾಮ ಯುವಕ ಸಂಘವು ಬೆಳೆದು ಬಂದ ಹಾದಿ ಕೂಡ ಹಾಗೆ ಬಹಳ ಕಷ್ಟ ಪರಿಶ್ರಮದಿಂದ ಸಾಮಾನ್ಯ ದಿನಗೂಲಿ ನೌಕರರು ಅಥವಾ ಇನ್ನಿತರ ಕೂಲಿ ಕಾರ್ಮಿಕರೇ ಯುವಕ ಸಂಘದಲ್ಲಿ ಹೆಚ್ಚಿನ ಸದಸ್ಯರಾಗಿದ್ದುಕೊಂಡು ಸಂಘವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರೆಲ್ಲರ ಈ ಒಂದು ಸ್ವಚ್ಛತಾ ಕಾರ್ಯಕ್ಕೆ ನಾವೆಲ್ಲರೂ ಮೆಚ್ಚಬೇಕಾದ್ದು. ಊರಿನ ಸ್ವಚ್ಛತೆಯ ಕಾಳಜಿಯೊಂದಿಗೆ ಮತ್ತು ಅದೇ ರೀತಿ ವಿಶೇಷವಾಗಿ ಪರಿಸರದ ಜನರಲ್ಲಿ ಒಂದು ಮನವಿ, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಮುಕ್ತವಾಗಿ ನಮ್ಮ ಪರಿಸರವನ್ನು ಇಡೋಣ. ನಮ್ಮ ಮನೆ ಅಕ್ಕಪಕ್ಕ ಕಸಕಡ್ಡಿಗಳನ್ನು ಬಿಸಾಡದೆ ಅದನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುವಂಥ ಯೋಜನೆಯಲ್ಲಿ ನಾವು ಜೋಡಿಸಿಕೊಳ್ಳೋಣ. ದಿನಗಳಲ್ಲಿ ನಾವು ಈ ಸ್ವಚ್ಛತಾ ಕಾರ್ಯವನ್ನು ನೇರಳಕಟ್ಟೆ ಭಾಗದ ತನಕ ವಿಸ್ತರಿಸುವ ಯೋಜನೆ ಇದೆ. ಇದಕ್ಕೆಲ್ಲರ ಸಹಕಾರವನ್ನು ಬಯಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಾಗಿ ಶ್ರೀರಾಮ ಯುವಕ ಸಂಘದ ವತಿಯಿಂದ ವಿಶೇಷವಾದ ಮನವಿಯನ್ನು ಮಾಡುತ್ತಾ ಇದ್ದೇವೆ.